ಇದರ ಜೊತೆಗೆ ನಾವು ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆಗಳು ಕೆಮಿಕಲ್ ಫ್ಯಾಕ್ಟರಿಗಳಾಗಿದೆ. ಮೊದಲು ಅದನ್ನು ಸರಿಪಡಿಸೋದು ಹೇಗೆ ಅನ್ನೋದನ್ನ ನೋಡಬೇಕಾಗತ್ತೆ. ಇಷ್ಟು ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಟೌನ್ ಪ್ಲಾನಿಂಗ್ ಕಮಿಟಿ ಅಂತ ಒಂದಿದೆ. ಸೊ ಅವರು ಕೂಡ ನೋಡಬೇಕಾಗತ್ತೆ ಹೇಗೆ ಇಂಗು ಗುಂಡಿಗಳ ವ್ಯವಸ್ಥೆಯನ್ನ ಮಾಡದೇ ಇರೋರು ಮಾಡಿಸ್ಬೇಕು ಅಂತ ಹೇಳಿ. ಇಷ್ಟು ಮಾತ್ರ ಅಲ್ಲ, ಈ ಜಲಗಂಡಾಂತರ ಉದ್ಯಮಿಗಳಿಗೂ ಹೇಗೆ ತಟ್ತಾ ಇದೆ, ಹೇಗೆ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ, ಅವರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಬಿಸ್ನೆಸ್ ಮಾಡೋದಕ್ಕೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಕೈಗಾರಿಕೆಗಳಲ್ಲಿ ತೀವ್ರ ನೀರಿನ ಕೊರತೆ. 2500 ರೂಪಾಯಿ ಕೊಟ್ಟು ಟ್ಯಾಂಕರ್ ನೀರು ಖರೀದಿ. ಬೆಂಗಳೂರಿನಾದ್ಯಂತ ನೀರಿನ ಸಮಸ್ಯೆ ಉಲ್ಬಣಿಸ್ತಾ ಇದೆ. ನೀರು ಬರ್ತಾ ಇಲ್ಲ ಅಂತೇಳಿ ಜನ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಇದರ ಎಫೆಕ್ಟ್ ಕಾರ್ಖಾನೆಗಳಿಗೂ ಕೂಡ ತಟ್ಟಿದೆ. ಪೀಣ್ಯ ಸೇರಿದಂತೆ ಅನೇಕ ಕಡೆ ಬೆಂಗಳೂರಿನ ಕಾರ್ಖಾನೆಗಳಿಗೆ ನೀರು ಪೂರೈಕೆ ಆಗ್ತಿಲ್ಲ. 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನೀರನ್ನು ಬಿಡ್ತಾರೆ. ನೀರು ಸಾಕಾಗ್ತಾ ಇಲ್ಲ. ಕಾರ್ಖಾನೆಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಅಂತೇಳಿ FKCCI ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದೆ. ಸರ್, ಈಗ ಕೆಲವು ಇಂಡಸ್ಟ್ರಿ ನೀರು ಕನ್ಸಂಪ್ಷನ್ ವಿಲ್ ಬಿ ಲೆಸ್, ಕೆಲವರು ಜಾಸ್ತಿ ಇರುತ್ತೆ. ಇವಾಗ ಏನು ನೀರು ಜಾಸ್ತಿ ಉಪಯೋಗಿಸುವಂಥ ಇಂಡಸ್ಟ್ರೀಸ್ಗಳು ಏನಿದೆ, ಆ ಬೇಸ್ ಇಂಡಸ್ಟ್ರಿಗಳು ಡಿಪೆಂಡೆಂಟ್ ಔಟ್ಸೈಡ್ ವಾಟರ್ ಇದ್ದರು. ಔಟ್ಸೈಡ್ ವಾಟರ್ಗಳಲ್ಲಿ ಯಾವುದೋ ರೋಡ್ ಟ್ಯಾಂಕರ್ಗಳು ತೊಗೊತಾ ಇದ್ವಿ. ಈಗ ರೋಡ್ ಟ್ಯಾಂಕರ್ಸ್ಗಳು ಯಾವುದೋ ಹೊಡಿತಾರೆ ಇಲ್ದಿರೋದ್ರಿಂದ ಈಗ ಮಾರ್ಕೆಟಲ್ಲಿ ಏನು ರೇಟಿಗೆ ಸಿಗುತ್ತೋ ಆ ರೇಟಿಗೆ ತೊಗೊಂಡು ನಾವು ನಡೆಸಲೇಬೇಕು. ಯಾಕೆಂದರೆ ಫ್ಯಾಕ್ಟ್ರಿ ನಾವು ಕ್ಲೋಸ್ ಮಾಡಲಿಕ್ಕಾಗಲ್ಲ ನೀರು ಇಲ್ಲದೆ ಇರುವಾಗ. ಸೊ ಈಗ ಓಪನ್ ಮಾರ್ಕೆಟಲ್ಲಿ ಏನು ಕೊಡ್ತಾರೋ ಅದನ್ನು ತೊಗೊಂಡು ನಡೆಸ್ತಾ ಇದೆ. ಸರಿಯಾಗಿ ನೀರು ಬಾರದ ಕಾರಣ FKCCI ಟ್ಯಾಂಕರ್ಗಳ ಮೊರೆ ಹೋಗಿದೆ. ಟ್ಯಾಂಕರ್ ಮಾಲೀಕರು ಇದೇ ಸರಿಯಾದ ಸಮಯ ಅಂಥೇಳಿ 2500 ರೂಪಾಯಿಯನ್ನ 6000 ಲೀಟರ್ಗೆ ಪೀಕ್ತಾ ಇದ್ದಾರೆ. ನೀರಿನ ಸಮಸ್ಯೆಯಿಂದ ಆದಾಯದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದರಿಂದ ಸಾಕಷ್ಟು ನಷ್ಟವಾಗ್ತಾ ಇದೆ. ನಮಗೆ ಈಗ ಲಾಸ್ಟ್ ಒಂದು ವಾರದಿಂದ ಬಿಸಿ ತಟ್ಟಿದೆ. ಈಗ ಅದನ್ನು ನಾವು ಸರ್ಕಾರಕ್ಕೆ ಮೊನ್ನೆ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಮೊನ್ನೆ ಮೀಟಿಂಗಲ್ಲಿ ಏನೋ ಸ್ವಲ್ಪ ಮಾಡಿದ್ದಾರೆ, ನೋಡೋಣ ಮೀನ್ಸ್. ಸೊ ಯಾಕೆಂದರೆ ಇವಾಗಲೇ ಇಷ್ಟ ಆದರೆ ಇನ್ನು ಮುಂದೆ ಸಮ್ಮರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಏಪ್ರಿಲ್ ಮೇಲಿ ನಮಗೆ ಏನು ಆಗ್ಬೋದು ಅನ್ನೋದು ಯೋಚನೆ ಬಂದ್ಬಿಟ್ಟಿದೆ. ಕೈಗಾರಿಕೆಗಳಿಗೆ ನೀರನ್ನು ಪೂರೈಕೆ ಮಾಡಿ ಅಂತೇಳಿ FKCCI ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವ ಕಾರ್ಖಾನೆಗಳಿಗೂ ಕೂಡ ನೀರಿನ ಅಭಾವ ಎದುರಾಗಿದ್ದು ಇದರಿಂದ ಉತ್ಪಾದನೆಯ ಮೇಲೆ ಹೊರೆ ಆಗಲಿದೆ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.